ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಅಷ್ಟೇನು ಗೊಂದಲ ಇದ್ದಂಗಿಲ್ಲ. ಆದರೂ ಆಸ್ಪಿರೆಂಟ್ಗಳು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಕನ್ಫ್ಯೂಷನ್ ಕೈ ನಾಯಕರಿಗೆ. ಹೈಕಮಾಂಡ್ಗೆ ಅದಾಗಲೇ ಪ್ರಾಬಬಲ್ ಲಿಸ್ಟ್ ಹೋಗಿದೆ. ಇಷ್ಟಾದರೂ ಕೂಡ ಕಂಡುಕೊಳ್ಳುತ್ತಿರುವಂಥ ಉತ್ತರ ಎರಡೇ: ಮಗನಿಗೆ ಟಿಕೆಟನ್ನು ಕೊಡಿ ಅಪ್ಪನ ಸಲುವಾಗಿ ಅಂತ. ಏನಪ್ಪ ಇದು? ವೀಕ್ಷಕರೇ, ಲಕ್ಷ್ಮಣ ಸವದಿ ಅವರ ಪುತ್ರ ಚಿದಾನಂದ ಸವದಿ ಅವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡೋ ಮೂಲಕ ಲಕ್ಷ್ಮಣ ಸವದಿ ಅವರು ಜಗದೀಶ್ ಶೆಟ್ಟರ್ ಹಾದಿಯಲ್ಲೇ ಬಿಜೆಪಿಗೆ ಮರಳೋದನ್ನ ತಡೆಯೋದಕ್ಕೆ ಕಾಂಗ್ರೆಸ್ ಅತಿ ದೊಡ್ಡ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಲಕ್ಷ್ಮಣ ಸವದಿ ಅವರಿಗೆ, ಅವರ ಪುತ್ರ ಚಿದಾನಂದ ಸವದಿ ಅವರಿಗೆ ಟಿಕೆಟ್ ಅನ್ನ ಕೊಡ್ಬೇಕನ್ನೋ ಚರ್ಚೆಗಳು. ಎಲ್ಲ ಒಂದ್ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರು ಇಲ್ಲೂ ಕೇಳಬರುತ್ತೆ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ. ಆದರೆ ಜಗದೀಶ್ ಶೆಟ್ಟರ್ ಅವರ ಡೆವಲಪ್ಮೆಂಟ್ ಆದ ಬಳಿಕ ಚಿಕ್ಕೋಡಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗೋ ಸಾಧ್ಯತೆ ಇದೆ. ಚಿದಾನಂದ ಸವದಿ ಅವರಿಗೆ ಅವಕಾಶವನ್ನ ಕೊಡಬೇಕು. ಮಗನಿಗೆ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಅನ್ನ ನೀಡಿದ ತಕ್ಷಣ ಸವದಿ ಆಬ್ವಿಯಸ್ಲಿ ಸೈಲೆಂಟ್ ಆಗಲೇಬೇಕು. ಎಸ್, ಆದರೆ ಅವರಿಗೆ ಸಿಕ್ಕಿದ್ದೇನು? ಬಿಜೆಪಿಯನ್ನ ಧಿಕ್ಕರಿಸಿ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಿಂದ ತನ್ನ ವೈಯಕ್ತಿಕ ವರ್ಚಸ್ಸಿನಿಂದ ಪ್ರಚಂಡ ಗೆಲುವನ್ನು ದಾಖಲಿಸಿ ಕಾಂಗ್ರೆಸ್ನಲ್ಲಿ ಸಾಮಾನ್ಯ ಶಾಸಕನಂತೆ ಉಳಿದುಕೊಂಡಿರುವಂತಹ ಲಕ್ಷ್ಮಣ ಸವದಿ ಅವರಿಗೆ ಸಿಕ್ಕಿದ್ದೇನು? ಎಸ್ ವೀಕ್ಷಕರೇ, ಕಾಂಗ್ರೆಸ್ನ ಲೆಕ್ಕಾಚಾರದ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರು ಲೋಕಸಭೆಗೆ ಸ್ಪರ್ಧಿಸಿದರೆ ಅವರಿಂದ ತೆರವಾಗುವಂಥ ಸಚಿವ ಸ್ಥಾನವನ್ನ ಈ ಕಡೆ ಲಕ್ಷ್ಮಣ ಸವದಿ ಅವರಿಗೆ ಕೊಟ್ಟು ಅವ್ರನ್ನ ಖುಷಿಪಡಿಸೋದು, ಪಕ್ಷ ಬಿಟ್ಟು ಹೋಗದೇ ಇರೋಂಗೆ ನೋಡ್ಕೊಳ್ಳೋದು. ಅದಕ್ಕಿಂತ ಮೊದಲು ಅವರ ಮಗ ಚಿದಾನಂದ ಸವದಿ ಅವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟು ಲಕ್ಷ್ಮಣ ಸವದಿ ಅವರನ್ನ ಮತ್ತಷ್ಟು ಗಟ್ಟಿಯಾಗಿ ತಮ್ಮಲ್ಲೇ ಇರಿಸ್ಕೊಳ್ಳುವಂತೆ ಮಾಡೋದು. ಡೆಲ್ಲಿಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ನಡೀತು ಅನುದಾನ ತಾರತಮ್ಯದ ವಿರುದ್ಧ. ಸಿಎಂ ಮತ್ತು ಡಿ.ಸಿ.ಎಂ ಜೊತೆ ಇದ್ದವರಲ್ಲಿ ಯಾರು ಅಂದ್ರೆ ಎಲ್ಲ ಬೇಜಾನ್ ಮಿನಿಸ್ಟ್ರುಗಳಿದ್ರೆ ಪಕ್ಕದಲ್ಲಿದ್ದವರು ಮಾತ್ರ ಸವದಿ. ಹೆಂಗಾಗ್ಬಿಟ್ಟೈತೆ ಅಂದರೆ ಸಿ.ಎಮ್ಗೂ ಡಿ.ಸಿ.ಎಮ್ಗೂ ಕಂಕ್ಳಲ್ಲಿ ಹಾಕೊಂಡು ತಿರುಗಬೇಕೀಗ ಲಕ್ಷ್ಮಣ ಸವದಿನ. ಎಲ್ಲಿ ಬಿಟ್ಟೋಗ್ಬಿಡ್ತಾರೋ ಅಂತ. ಯಾಕಂದರೆ ಲಕ್ಷ್ಮಣ ಸವದಿ ಅವರು ಹೇಳಿತಾನೆ, ಬಿಜೆಪಿಯಿಂದ ನನಗೂ ಸಾಕಷ್ಟು ಕಾಲ್ಗಳು ಬರ್ತಾ ಇದೆ, ವಾಪಸ್ ಆಗ್ಬಿಡಿ ಅಣ್ಣ ಅಂತ. ಅದಾದ ನಂತರ ಕ್ಲಾರಿಟಿನ ಕೊಟ್ಟವ್ರೆ, ಹೋಗಲ್ಲ ಅಂತ. ಜಗದೀಶ್ ಶೆಟ್ಟರು ಆ ರೀತಿ ಬೇಜಾನ್ ಸಲ ಕ್ಲಾರಿಟಿ ಕೊಟ್ಟಿದ್ರು, ಹೋಗಲ್ಲ ಅಂತ. ಬೆಳಗಾಗೋದ್ರೊಳಗೆ ಡೆಲ್ಲಿಲಿ ಪ್ರೆಸ್ ಮೀಟಿಗೆ ಕೂತಾಲೆ ಗೊತ್ತು ಶೆಟ್ಟರು ಇಟ್ಟರು ಆಪು ಅಂತ. ಇದೀಗ ಲಕ್ಷ್ಮಣ ಸವದಿ ಅವರನ್ನು ಸೈಲೆಂಟ್ ಆಗಿಸೋದಕ್ಕಾಗಿ, ಹಾಗೆ ಚಿದಾನಂದ ಸವದಿ ಕೂಡ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ, ಅಲ್ಲದೆ ಗೆಲ್ಲಿಸ್ಕೋತಾರೆ ಅನ್ನೋ ಜವಾಬ್ದಾರಿ ಇದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಬಿಜೆಪಿಯವರು ಇರೋದು 3 ಕ್ಷೇತ್ರದಲ್ಲಿ ಗೆದ್ದಿರೋದು, 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ. ನಿಪ್ಪಾಣಿಲ್ ಶಶಿಕಲಾ ಜೊಲ್ಲೆ ಬಿಜೆಪಿ, ಹಾಗೇನೆ ಚಿಕ್ಕೋಡಿಲ್ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ಸು, ಅಥಣಿ ಲಕ್ಷ್ಮಣ ಸವದಿ ಕಾಂಗ್ರೆಸ್ಸು, ಕಾಗವಾಡ ರಾಜು ಕಾಗೆ ಕಾಂಗ್ರೆಸ್ಸು, ಕುಡಿಚೆ ಮಹೇಂದ್ರ ತಮ್ಮಣ್ಣನವರು ಕಾಂಗ್ರೆಸ್ಸು, ರಾಯಭಾಗದಲ್ಲಿ ದುರ್ಯೋಧನ ಐಹೊಳೆ ಅವರು ಬಿಜೆಪಿನ ಗೆದ್ಕೊಂಡವ್ರೆ. ಇನ್ನು ಯಾಮಕನಮರಡಿ ಸತೀಶ್ ಜಾರಕಿಹೊಳಿ ಅವರು ಸಚಿವರು, ಹುಕ್ಕೇರಿಯಲ್ಲಿ ನಿತಿನ್ ಕತ್ತಿ ಬಿಜೆಪಿ. ಈಗ 3 ಬಿಜೆಪಿ, 5 ಕಾಂಗ್ರೆಸ್ ಇದೆ. ರಿಸಲ್ಟ್ ಮಾಡ್ಕೋತೀವಿ ಅನ್ನೋ ಲೆಕ್ಕಾಚಾರ ಲಕ್ಷ್ಮಣ ಸವದಿ ಅವರಿಗಿದೆ. ವೀಕ್ಷಕರೇ, ಚಿಕ್ಕೋಡಿ ಕ್ಷೇತ್ರದ ಸಂಸದರು ಯಾರಾಗಬೇಕು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.